ನಮಸ್ತೆ ರೈತ ಬಾಂಧವರೇ. ನಾನಿವತ್ತು ಮಂಗಳೂರು ಕೋಟೆಕಾರ್ ಭಾಗದ ಕುಂಪಳದಲ್ಲಿದ್ದೀನಿ. ಒಬ್ಬರು ರೈತರ ಅಂದರೆ ಇವರು ಆ್ಯಕ್ಚುಲಿ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಅಂತ ಹೊರಟಿದ್ದಲ್ಲ, ಜಸ್ಟ್ ಒಂದು ಹಾಬಿಗೆ ಅಂತ ಹೇಳಿ ಮಲ್ಲಿಗೆ ಗಿಡನ ನೆಟ್ಟಿದ್ರು. ಸೊ ಇವ್ರದ್ದೊಂದು ಗಿಡಗಳಿಗೆ ಕೆಲವೊಂದು ರೋಗಗಳು ಕಾಣಿಸ್ತಾ ಇದ್ವು. ಇಲ್ಲಿ ಕಾಣಿಸ್ಬೋದು ಸ್ಪಾಟ್ ಮತ್ತು ಚುಕ್ಕಿ ಟೈಪು. ಇವ್ರು ನಂದು ಯೂಟ್ಯೂಬ್ ಚಾನಲ್ ನೋಡಿ ನನಗೆ ಕರೆ ಮಾಡಿ ಇವಾಗ ಒಂದು 15 ದಿವಸ ಆಯಿತು. ಹೊಸ ಎಲೆಗಳೆಲ್ಲ ತುಂಬ ಅದ್ಭುತವಾಗಿ ಬರ್ತಾ ಇದ್ದಾವೆ. ರಿಸಲ್ಟು ತುಂಬ ಚೆನ್ನಾಗಿದೆ 15 ದಿವಸದಲ್ಲಿ. ಹಾಗೆ ನಾನು ಈ ಕಡೆ ಬಂದಾಗ ಇವ್ರದ್ದೊಂದು ವೀಡಿಯೋ ತೆಗೆಯುವ ಅಂತ ಹೇಳಿ ಬಂದಿರೋವಂಥದ್ದು. ಇಲ್ಲಿ ನೋಡ್ಬೋದು, ಇದು ಹೊಸ ಎಲೆಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಮತ್ತು ಇವ್ರಿಗೆ ಒಂದು ಸ್ವಲ್ಪ ಹುಳದ್ದೆಲ್ಲ ಸಮಸ್ಯೆ ಇದೆ. ಅದಕ್ಕೆ ನಾನು ಬೇರೆ ಒಂದು ಕೀಟನಾಶಕದ ಜೊತೆ ನಮ್ಮದು ಒಂದು ಸ್ಪ್ರೆಡ್ಡರನ್ನು ಹಾಕಲಿಕ್ಕೆ ಹೇಳಿದ್ದೀನಿ. ಅದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಈ ಗಿಡಗಳನ್ನ ನೆಕ್ಸ್ಟ್ ಒಂದು 15-20 2 ತಿಂಗಳಾದಮೇಲೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಬಟ್ ಏನಂತ ಹೇಳಿದರೆ, ಗಿಡ ನೆಟ್ಟಾಗ ಇವರಿಗೆ ಸಮಸ್ಯೆ ಕಾಣಿಸಿದ್ದು ಮಳೆಗಾಲದಲ್ಲಿ ಸ್ವಲ್ಪ ಚುಕ್ಕೆಗಳು ಮತ್ತು ಸ್ಪಾಟು ಈ ರೀತಿ ಎಲ್ಲ ಬಂದಿದೆ. ಇದರಿಂದ ಒಂದು ಹೊರಗಡೆ ಬರಬೇಕು ಅಂತ ಹೇಳಿ ನಮ್ಮ ಗೊಬ್ಬರವನ್ನು ಯೂಸ್ ಮಾಡಿದ್ದಾರೆ, ಸಾವಯವ ಗೊಬ್ಬರವನ್ನು. ಇದು ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ಒಂದು 3-4 ತಿಂಗಳ ನಂತರ ನಾನು ವಿಡಿಯೋ ಸಮೇತ ಬರ್ತೀನಿ. ಥ್ಯಾಂಕ್ ಯು.